ಎಲ್ಲರಿಗೂ ನಮಸ್ಕಾರ. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ಶ್ರೀ ಮಹಾವಿಷ್ಣು ರಾಮನಾಗಿ ಅವತರಿಸಿರುವಂಥ ಘಟ್ಟ ಹಾಗೂ ದೇವತೆಗಳೆಲ್ಲರೂ ರಾವಣನಿಗೆ ಬ್ರಹ್ಮದೇವರು ಕೊಟ್ಟಿರುವಂಥ ವರಕ್ಕಾಗಿ, ಅಂತಂದ್ರೆ ಆತ ಏನು ವರವನ್ನು ಕೇಳಿರ್ತಾನೆ, ನರ ಮತ್ತು ವಾನರರಿಂದ ನನ್ನ ವಿನಾಶನ ಆಗಬೇಕು ಅಂತ ಬ್ರಹ್ಮದೇವರ ಹತ್ರ ವರವನ್ನು ಕೇಳಿರ್ತಾರೆ. ಆ ವರವನ್ನು ಸಾಕಾರ ಮಾಡೋದಕ್ಕೋಸ್ಕರ ಶ್ರೀ ಮಹಾವಿಷ್ಣು ರಾಮನಾಗಿ ತಾನೇ 4 ಅವತಾರದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಹುಟ್ಟಿ ಬಂದು ದೇವತೆಗಳೆಲ್ಲರೂ ವಾನರರಾಗಿ ಹುಟ್ಟಿ ಬರುವಂತ ಶುಭ ಸಂದರ್ಭದಲ್ಲಿ ನಾನು ಇಂದಿನ ಒಂದು ಸಂಚಿಕೆಯನ್ನು ಮುಗಿಸಿದ್ದೆ. ಕಥೆಯ ಮುಂದಿನ ಭಾಗದಲ್ಲಿ ಹೀಗೆ ದಶರಥನಿಗೆ ಹುಟ್ಟಿರುವಂತ ಮಕ್ಕಳು ಹುಟ್ಟಿದ 11 ದಿನದ ನಂತರ ಜಾತ ಶೌಚ ಹೋಗುತ್ತೆ. ಅವ್ರಿಗೆ ನಾಮಕರಣ ಮಾಡಬೇಕು ಅಂತ ಕುಲಗುರುಗಳಾಗಿರುವಂತ ವಸಿಷ್ಠ ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಹಳ ಕಾಲಕ್ಕೆ ಅಪರೂಪವಾಗಿ ತನಗೆ ಮಕ್ಕಳು ಹುಟ್ಟಿದ್ದಾರೆ ಅಂತಂದು ದಶರಥ ಮಹಾರಾಜರು ತಾವೇ ಸ್ವಂತವಾಗಿ ನಿರ್ಣಯ ಮಾಡಿ ಆ 4 ಜನ ಮಕ್ಕಳಿಗೆ ಹೆಸರನ್ನು ಇಡ್ಲಿಲ್ಲ. ಮಕ್ಕಳಿಗೆ ಹೆಸರನ್ನು ಇಡುವಂತ ಅಧಿಕಾರ ನಮ್ಮ ಸನಾತನ ಧರ್ಮದಲ್ಲಿ ಕುಲಗುರುಗಳಿಗೆ ಇಲ್ಲ, ಅಂತಂದ್ರೆ ತಾತನಿಗೆ ಆ ಅಧಿಕಾರವನ್ನು ನೀಡಿದೆ. ಈಗ ವಸಿಷ್ಠ ಮಹರ್ಷಿಗಳು ಸರ್ವ ಜನರು ಆತನ ಗುಣಗಳನ್ನು ನೋಡಿ ಸಂತೋಷ ಪಡೋದ್ರಿಂದ ಆತನಿಗೆ ರಾಮ ಅಂತ ಹೆಸರಿಡ್ತಾರಂತೆ. ಕೌಸಲ್ಯ ಮಾತೆಯ ಮಗನಿಗೆ ರಾಮ ಅಂತ ಹೆಸರಿಡ್ತಾರೆ. ದಶರಥ ಮಹಾರಾಜರ ಮೊದಲನೇ ಸಂತಾನ. ಅಂದ್ರೆ ಅಗ್ನಿ ಬೀಜ ಮಂತ್ರ, ಅಂದ್ರೆ ಅಮೃತ ಬೀಜ ಮಂತ್ರ. ಸುಮಿತ್ರಾ ಮಗನಿಗೆ ಸೌಮಿತ್ರಿ ಆಗಿರುವಂತಹ ಅಪಾರವಾಗಿರುವಂತ ಲಕ್ಷ್ಮಿ ಸಂಪತ್ತು ಇರೋದ್ರಿಂದ ರಾಮನ ಸೇವೆಯೇ ಆತನ ಲಕ್ಷ್ಮಿ ಅಂತೆ. ಆದ್ದರಿಂದ ಆತನಿಗೆ ಲಕ್ಷ್ಮಣ ಅಂತ ಹೆಸರಿಡ್ತಾರಂತೆ. ಕೈಕೇಯ ಮಗನಿಗೆ ಬಹಳ ಭಾರವನ್ನು ಹೊರುವಂತ ಗುಣ ಇರೋದ್ರಿಂದ ಆತನಿಗೆ ಭರತ ಅಂತಾರಂತೆ. ಹಾಗೆ ಶತ್ರುಗಳನ್ನು ಸಂಹರಿಸುವಂತವನು ಗೆದ್ದಿರೋನಾಗಿರೋದ್ರಿಂದ ಶತ್ರುಘ್ನ ಅಂತ ಸುಮಿತ್ರಾ ಮಾತೆ ಮತ್ತೊಬ್ಬ ಮಗನಿಗೆ ನಾಮಕರಣವನ್ನು ಮಾಡ್ತಾರಂತೆ. ಹೀಗೆ ವಸಿಷ್ಠ ಮಹರ್ಷಿಗಳು ಅಂತಂದ್ರೆ ನಾನಿಲ್ಲಿ ಒಂದು ವಿಷಯವನ್ನು ಮನವಿ ಮಾಡಲು ಹೇಳ್ತಾ ಇದ್ದೀನಿ. ಸನಾತನ ಧರ್ಮದಲ್ಲಿ ಋಷಿಗಳು ತಲೆಮಾರುಗಳು ಯುಗಾಂತರದಲ್ಲೂ ನಾವು ಮಾನವ ಜಾತಿ ಉದ್ಧಾರ ಆಗೋದಕ್ಕೋಸ್ಕರ ಏನೋ ಬಂದ್ರಪ್ಪ, ಅವ್ರ ಸ್ವಾರ್ಥಕ್ಕೋಸ್ಕರ ಬಂದ್ರು, ಅವ್ರ ತಪಸ್ಸನ್ನು ಮಾಡ್ಕೊಂಡ್ರು, ಅವ್ರು ಮೋಕ್ಷ ಹೊಂದಿದ್ರಲ್ಲ. ಮಾನವ ಜಾತಿಯ ಒಂದು ಉನ್ನತಿಗೋಸ್ಕರ ಅವರ ಜೀವನವನ್ನೇ ತ್ಯಾಗ ಮಾಡಿರುವಂತ ಋಷಿ ಮುನಿಗಳು ಹುಟ್ಟಿರುವಂತ ದೇಶ. ವಸಿಷ್ಠ ಮಹರ್ಷಿಗಳನ್ನ ನಾವು ಇವತ್ತಿಗೂ ನಮಸ್ಕಾರ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಇಕ್ಷ್ವಾಕು ವಂಶಕ್ಕೆ ಬಹಳ ಕಾಲ ಯುಗಗಳು ಅವರು ಪೌರೋಹಿತ್ಯ ಮಾಡಿದ್ದೇಕೆ ಅಂತಂದ್ರೆ ಶ್ರೀ ಮಹಾವಿಷ್ಣು ಮನುಷ್ಯನಾಗಿ ಹುಡ್ತಾನೆ. ಮಾನವ ಜಾತಿಗೆ ವಸಿಷ್ಠ ಮಹರ್ಷಿಗಳು ಕೊಟ್ಟಿರುವಂತ ದೊಡ್ಡ ಕಾಣಿಕೆ ಮತ್ತು ಮಹೋಪಕಾರ ಏನು ಅಂತಂದ್ರೆ ದಶರಥ ಮಹಾರಾಜರ ಮಗನಿಗೆ ರಾಮ ಎಂದು ನಾಮಕರಣ ಮಾಡೋದಕ್ಕೆ. ಬರುವಂತ ಭವಿಷ್ಯತ್ ತಲೆಮಾರುಗಳು ಯುಗಗಳು ಕಳೆದ್ರು ಮಾನವ ಜಾತಿ ಅನ್ನುವಂಥದ್ದು ಯಾವುದೇ ಒಂದು ಚಿಕ್ಕ ಒತ್ತಕ್ಷರ ಇಲ್ಲದೆ ಅಷ್ಟಾಕ್ಷರಿ ಮಹಾಮಂತ್ರ ಮತ್ತು ಪಂಚಾಕ್ಷರಿ ಮಹಾಮಂತ್ರದಲ್ಲಿರುವಂತ ಬೀಜಾಕ್ಷರಗಳನ್ನು ತೆಗೆದುಕೊಂಡು ರಾ ಮತ್ತು ಮ, ಓಂ ನಮೋ ನಾರಾಯಣದಲ್ಲಿ ರಾ ಅನ್ನುವಂಥ ಬೀಜ ಮಂತ್ರವನ್ನು, ಓಂ ನಮ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಹಾಮಂತ್ರದಲ್ಲಿ ಮಾ ಎನ್ನುವಂಥ ಬೀಜ ಮಂತ್ರವನ್ನು ಕಲಿಸ್ಬಿಟ್ಟು ರಾಮನಾಮವಾಗಿ ನಾಮಕರಣವನ್ನು ಮಾಡ್ತಾರೆ. ಹೀಗೆ ಋಗ್ವೇದದಲ್ಲಿ 7 ಕೋಟಿ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ತಾರಕ ನಾಮವಾಗಿರುವಂಥದ್ದು ರಾಮನಾಮ. ರಾಮೋಪನಿಷತ್ತು ಅನ್ನುವಂಥ ಉಪನಿಷತ್ತುಗಳೇ ರಾಮನ ನಾಮದ ಒಂದು ಮಹಿಮೆಯನ್ನು ಹೇಳುವಂತ ಉಪನಿಷತ್ತಿದೆ ಅಂತಂದ್ರೆ ಅದರ ಮಹಿಮೆ ಎಷ್ಟಿರಬೇಕು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಏನು ವಸಿಷ್ಠ ಮಹರ್ಷಿಗಳು ನಾಮಕರಣ ಮಾಡಿರುವಂತ ರಾಮನಾಮವನ್ನು ಹೇಳಿದ ಮಾತ್ರಕ್ಕೆ ರಾಮನಾಮವನ್ನು ನುಡಿಯೋದಕ್ಕೆ ಬರೋದಿಲ್ಲಪ್ಪ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಂತಹ ಪಾಮರರಾಗಿದ್ರು ರಾಮನಾಮವನ್ನು ಹೇಳ್ತಾರೆ, ಅದರಲ್ಲಿ ಕಷ್ಟನೇ ಆಗೋದಿಲ್ಲ. ಈ ರಾಮನಾಮವನ್ನು ನಾವು ಸ್ಮರಣೆ ಮಾಡೋದ್ರಿಂದ ಕೋಟಿ ಜನ್ಮಗಳಿಂದ ನಮ್ಮನ್ನು ಪೀಡಿಸುವಂತ
ಪಾತಕಗಳು ಮತ್ತು ಪಾಪಗಳು ಭಸ್ಮೀಭೂತವಾಗುತ್ತದೆ. ಮಾನವ ಜಾತಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನು ಈ ರಾಮನಾಮದಿಂದ ಪ್ರಯೋಜನ ಹೊಂದುವಂತಹ ನಾಮವನ್ನು ವಸಿಷ್ಠ ಮಹರ್ಷಿಗಳು ಇಟ್ಟಿದ್ದಾರೆ. ಕಂಚಿ ಪರಮಾಚಾರ್ಯರು, ಚಂದ್ರಶೇಖರ ಸರಸ್ವತಿ ಸ್ವಾಮಿಯವರು ಎಲ್ಲಿಗೆ ಹೋದ್ರೂ ಹೇಳ್ತಾ ಇದ್ರಂತೆ, ರಾಮನಾಮವನ್ನು ಹೇಳ್ರಿ, ರಾಮನಾಮವನ್ನು ಹೇಳ್ರಿ, ರಾಮನಾಮವನ್ನು ಹೇಳ್ರಿ ಅಂತಂತಾನೆ ಅವರೆಲ್ಲರಿಗೂ ಉಪದೇಶವನ್ನು ಮಾಡ್ತಾ ಇದ್ರಂತೆ. ಹೀಗೆ ನಮ್ಮ ಭಾರತ ದೇಶದಲ್ಲಿ ರಾಮನಾಮಕ್ಕೂ ಮತ್ತು ನಮ್ಮ ಭಾರತ ದೇಶಕ್ಕೂ ಅವಿನಾವ ಭಾವನೆ ಆಗಿರುವಂತ ಸಂಬಂಧ ಇದೆ, ಬಿಡಿಸಲಾಗದೆ ಇರುವಂತ ಸಂಬಂಧ ಇದೆ. ಭಾರತ ದೇಶದಲ್ಲಿ 3700 ಊರುಗಳಿಗೆ, ಪ್ರದೇಶಗಳಿಗೆ ರಾಮನ ಹೆಸರಿನಲ್ಲಿ ಊರಿನ ಹೆಸರಿದೆ. ಮತ್ತೆ ಈಗ ಪ್ರಸ್ತುತ ಕಾಲದಲ್ಲಿ, ಇಷ್ಟಕ್ಕಿಂತ ಮುಂಚೆ ಅಖಂಡ ಭಾರತದಲ್ಲಿ ಅದೆಷ್ಟಿತ್ತು ಅಂತಂತಂದು ಸಂಖ್ಯೆ ತಿಳಿತಾ ಇಲ್ಲ, ಪ್ರಸ್ತುತ ಮಾತ್ರ ಈ ತರ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಇದು ಬ್ರಹ್ಮಚೈತನ್ಯ ಮಹಾರಾಜರ ಒಂದು ಆಶ್ರಮ ಇದೆ ಹುಬ್ಬಳ್ಳಿ. ಅಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತ ಮಂತ್ರವನ್ನು ನಿರಂತರ ಹೇಳ್ತಾನೆ ಇರ್ತಾರೆ. ಹೀಗೆ ಮತ್ತೆ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರ ಮಠ ಇದೆ, ಅಲ್ಲಿ ನಿರಂತರ ರಾಮನಾಮ ಸ್ಮರಣೆ ನಡೀತಾನೆ ಇರುತ್ತೆ. ಅಲ್ಲಿ ಅಖಂಡ ಜ್ಯೋತಿಯನ್ನು ನಾವು ಇವತ್ತೂ ಕಾಣಬಹುದು. ಹಾಗೆ ಶಿವಮೊಗ್ಗದಲ್ಲಿ ವರದಾಪುರ ಸಂತ ಅಂತಾನೆ ಹೇಳ್ತಾರೆ ಶ್ರೀಧರ ಸ್ವಾಮಿ ಅವ್ರನ್ನ, ಅಲ್ಲಿ ಆಶ್ರಮದಲ್ಲಿಯೂ ನಿರಂತರ ರಾಮನಾಮ ಸ್ಮರಣೆ ಆಗ್ತಾನೆ ಇರ್ತೈತೆ. ನಂತರ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ಮತ್ತೊಂದು ಬಹಳಷ್ಟು ಅಂತಂದ್ರೆ ತಿಳಿದಿರುವಂತ ಪ್ರದೇಶ ಅಂದ್ರೆ ಜನಪ್ರಸಿದ್ಧವಾಗಿರುವಂತ ಕ್ಷೇತ್ರಗಳು ಕೆಲವಿದ್ರೆ ಮೌನವಾಗಿ ಪಠನೆ ಮಾಡ್ತಾ ಅದರ ರಾಮನಾಮದ ಒಂದು ರುಚಿಯನ್ನು ನೋಡುವಂಥದ್ದು ಕಣ್ಣಿಗೆ ಕಾಣಿಸ್ತಲ್ಲ, ಅದೆಷ್ಟಿದಾವೋ ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಕೈವಾರ ಕ್ಷೇತ್ರ, ಕೋಲಾರದಲ್ಲಿರುವಂತ ಕೈವಾರ ಕ್ಷೇತ್ರದಲ್ಲಿಯೂ ನಿರಂತರ ರಾಮನಾಮ ಸ್ಮರಣೆ ನಡೀತಾ ಇರುತ್ತೆ. ಮತ್ತೆ ಈ ರಾಮನಾಮವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಆಂಜನೇಯರ ಅವತಾರವಾಗಿರುವಂತ ನಮ್ಮ ಗುರುನಾಥರು, ವಿಶೇಷವಾಗಿ ನಮ್ಮ ಗುರುನಾಥರನ್ನ ನೆನೆಸ್ಕೊಬೇಕಾಗುತ್ತೆ. ನಮ್ಮ ಗುರುನಾಥರು ಶ್ರೀ 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 ಮಹಾರಣ್ಯ ಮುರಳೀಧರ ಸ್ವಾಮಿಯವರು 30 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ರಂತೆ. ಅವರು ಇಲ್ಲಿ ನಾಮ ಪ್ರಚಾರ ಮಾಡಬೇಕು ಅಂತ ಅವ್ರ ಸಂಕಲ್ಪ ಏನು ಅಂತಂದ್ರೆ 108 ನಾಮದ್ವಾರಗಳನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಬೇಕು. ಈ ನಾಮದ್ವಾರಗಳಲ್ಲಿ ಪ್ರತಿನಿತ್ಯವೂ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿರಂತರವೂ ಮಹಾಮಂತ್ರ ಅಂತಂದ್ರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವಂಥ ನಾಮ ಜಪ ನಡೀತಲೇ ಇರುತ್ತೆ. ಆ ಕ್ಷೇತ್ರ, ಆ ಒಂದು ಸ್ಥಳಕ್ಕೆ ಹೋದ್ರೆ ಗೊತ್ತಾಗುತ್ತೆ ಆ ನಾಮದ ಒಂದು ಸಾನ್ನಿಧ್ಯ ಎಷ್ಟಿರುತ್ತೆ ಅಂತ ತಿಳಿಯುತ್ತೆ. ಹೀಗಾಗಲೇ ನಮ್ಮ ಗುರುನಾಥರು ಕರ್ನಾಟಕದಲ್ಲಿ 11 ನಾಮದ್ವಾರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕ ನಾಮದ್ವಾರ, ಹುಬ್ಬಳ್ಳಿಯಲ್ಲಿ ನಾಮದ್ವಾರ, ಮತ್ತೆ ಚಿತ್ರದುರ್ಗದಲ್ಲಿ ನಾಮದ್ವಾರ, ಧೊಮ್ಮಸಂದ್ರದಲ್ಲಿ ನಾಮದ್ವಾರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಕೆಲವು ಗ್ರಾಮಾಂತರ ಪ್ರದೇಶದಲ್ಲೂ ಸಹ ನಾಮದ್ವಾರಗಳನ್ನು ಏನ್ ಮಾಡಿದ್ದಾರೆ, ಸ್ಥಾಪನೆ ಮಾಡಿ ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ರಾಮನಾಮ ಜಪಿಸೋದ್ರಿಂದ ನಾವು ಉದ್ಧಾರ ಆಗ್ತೀವಿ, ನಮ್ಮ ಕುಟುಂಬ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ, ಇಡೀ ಸೃಷ್ಟಿಗೆ ಉದ್ಧಾರ ಆಗುತ್ತೆ, ಮಾನವ ಕೋಟಿ ಉದ್ಧಾರ ಆಗೋದಕ್ಕೆ ರಾಮನಾಮಕ್ಕಿಂತ ಬೇರೆ ಇಲ್ಲ ಅಂತಂದು ನಮ್ಮ ಗುರುನಾಥರು ಹೇಳ್ತಾ ಇರ್ತಾರೆ. ಅವ್ರು ಮಾಡುವಂತ ಇನ್ನೊಂದು ಕೆಲಸ ಏನು ಅಂತಂದ್ರೆ ಉಚಿತವಾಗಿ ಈ ಪುಸ್ತಕಗಳು ನೋಡಿ, ಇದು ರಾಮನಾಮ ಲಿಖನಾ ಪುಸ್ತಕಗಳು. ಈ ಪುಸ್ತಕಗಳನ್ನು ಉಚಿತವಾಗಿ ಎಲ್ಲರಿಗೂ ಬರೆಯೋದಕ್ಕೋಸ್ಕರ ಎಲ್ಲ ಅವರ ಶಿಷ್ಯರು ಹೋಗಿರೋ ಕಡೆ ಎಲ್ಲರೂ ಈ ಪುಸ್ತಕಗಳನ್ನು ಏನು ಪ್ರಿಂಟ್ ಮಾಡಿಸಿ ಎಲ್ಲರ ಹತ್ರನು ರಾಮನಾಮ ಬರೆಸ್ತಾ ಇರುವಂತ ಪುಣ್ಯಾತ್ಮರು ನಮ್ಮ ಗುರುನಾಥರು ಮತ್ತೆ ಅವ್ರ ಶಿಷ್ಯಂದರು. ಮತ್ತೆ ಏನು ಅಂತಂದ್ರೆ ಹಲವು ಕಡೆ ಹೋಗ್ತಾರೆ, ಈ ಪುಸ್ತಕಗಳನ್ನು ರಾಮನಾಮ ಲಿಖನಾ ಪುಸ್ತಕಗಳನ್ನೇ ಕೊಡೋದಕ್ಕೋಸ್ಕರ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ. ಈ ತರ ಬರೆದ್ಬಿಟ್ಟು ಸುಮ್ಮನೆ ಆಗ್ತಾರ ಅಂತಂದ್ರೆ ಇಲ್ಲ, ಆ ಬರೆದ ನಂತರ ಪುಸ್ತಕ ಪೂರ್ತಿ ಆದ ನಂತರ ಅದನ್ನ ಏನು ಶೇಖರಣೆ ಮಾಡಿಬಿಟ್ಟು ಯಾವ್ದಾದ್ರು ಒಂದು ವಿಗ್ರಹ ಪ್ರತಿಷ್ಠಾಪನೆ ಇರುತ್ತಲ್ವಾ, ಕೃಷ್ಣರ್ದಾಗಿರ್ಲಿ ಹನುಮಂತರದಾಗಿರ್ಲಿ, ಈ ವಿಗ್ರಹ ಪ್ರತಿಷ್ಠಾಪನೆ ಕೆಳಗಡೆ ಹಾಕ್ಬಿಟ್ಟು ಆ ಬರ್ದಿರುವಂತ ಭಕ್ತರಿಗೆ ಜೀವನ ಪರ್ಯಂತ ಮತ್ತೆ ಮುಂದೆ ಜನ್ಮದಲ್ಲೂ ಸಹ ಅವ್ರಿಗೆ ರಕ್ಷಣೆ ನೀಡುವಂತಹ ಒಂದು
ದೊಡ್ಡ ಘನ ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ನಮ್ಮ ಗುರುಗಳು ಹಾಗೂ ಅವರ ಶಿಷ್ಯರು ಅಂತ ನಾವಿಲ್ಲಿ ನೆನೆಸ್ಕೊಬೇಕಾಗುತ್ತೆ. ಹಾಗೆ ನಮ್ಮ ಗುರುನಾಥರು ಜನ್ಮಿಸಿರೋದು ತಮಿಳುನಾಡಿನಲ್ಲಿ, ಆದ್ರೂ ನಮ್ಮ ಕರ್ನಾಟಕದ ಮೇಲೆ ಅದೆಷ್ಟು ಮಮಕಾರ ಅಂತಂದ್ರೆ ಅವ್ರಿಗೆ ಅಷ್ಟು ನಮ್ಮ ಮಮಕಾರ. ಹಾಗೆ ತ್ರಿವೇಂದ್ರಂನಲ್ಲಿ ಇರುವಂತ ಸ್ವಾಮಿ ಅಲಕಾನಂದ ಅನ್ನುವಂಥ ಆಶ್ರಮದಲ್ಲಿ ನಿರಂತರ 70-80 ವರ್ಷಗಳಿಂದ ಒಂದು ಕ್ಷಣನೂ ಬಿಡದಲೆ, ಅಂತಂದ್ರೆ 1 ಗಂಟೆಗಳ ಕಾಲ ಒಂದು ಗುಂಪು ಮಾಡಿದ್ರೆ ಇನ್ನೊಂದು ಗಂಟೆಗಳ ಕಾಲ ಇನ್ನೊಂದು ಗುಂಪು ಮಹಾಮಂತ್ರವನ್ನು, ಅಂತಂದ್ರೆ ರಾಮನಾಮ ಕೂಡಿರುವಂತ ಕೃಷ್ಣನಾಮ ಮತ್ತು ರಾಮನಾಮ ಕೂಡಿರುವಂತ ಮಹಾಮಂತ್ರವನ್ನು ನಿರಂತರ ಹಗಲು ಮತ್ತು ಇರುಳು ಭೇದ ಇಲ್ಲದೆ ಹೇಳ್ತಾ ಇರ್ತಾರಂತೆ. ಅಲ್ಲಿ ಮತ್ತೊಂದು ವಿಶೇಷತೆ ಕೂಡ ಅಲ್ಲಿ ಬಹಳನೇ ಇದೆ. ನಾನು ಸಮಯ ಬಂದಾಗ ತಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡ್ತೀನಿ. ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾವು ಪ್ರತಿ ಪ್ರದೇಶದಲ್ಲೂ ರಾಮನ ಒಂದು ಗುಡಿಯನ್ನು ನೋಡಿರ್ತೀವಿ, ಇನ್ನಷ್ಟು ಕೆಲವು ಇದನ್ನ ನೋಡಿರ್ತೀವಿ, ರಾಮನ ಸಂಬಂಧಿಸಿರುವಂತ ವಿಗ್ರಹಗಳನ್ನ ನೋಡಿರ್ತೀವಿ. ಆದ್ರೆ ಆಂಧ್ರ ಪ್ರದೇಶ ಗುಂಟೂರಿನಲ್ಲಿ ರಾಮನಾಮದಿಂದ ಒಂದು ಕ್ಷೇತ್ರವೇ ಏರ್ಪಟ್ಟಿದೆ, ಅದು ರಾಮನಾಮ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ಅಲ್ಲಿ ಒಂದು 70-80 ವರ್ಷಗಳಿಂದಲೂ ನಿರಂತರ ಒಂದು ಕ್ಷಣ ಕೂಡಲೂ ಬಿಡುವಿಲ್ಲದೆ ರಾಮನಾಮ ನಡೀತಾನೆ ಇದೆ. ಆ ಕ್ಷೇತ್ರದ ವಿಶೇಷತೆ ಏನು ಅಂತಂದ್ರೆ ರಾಮನಾಮ ಲಿಖನ ಪುಸ್ತಕಗಳ ಬ್ಯಾಂಕ್ ಇದೆ, ರಾಮನಾಮ ಬ್ಯಾಂಕ್ ಅಂತಂದ್ರೆ ಅಲ್ಲಿದೆ. ಅಲ್ಲಿ ಅದೆಷ್ಟು ಕೋಟಿ ಸಾವಿರ ಕೋಟಿ ರಾಮನಾಮಗಳಿದಾವೆ ಅಂತಂತ ನೋಡಿದ್ರೆ ಮೈ ಏನಾಗುತ್ತೆ, ಪುಳಕಿತವಾಗುತ್ತೆ. ಅಲ್ಲಿ ಕೆಲವು ಕೋಟಿ ರಾಮನಾಮಗಳ ಹಾಕ್ತದಂಗೆ ಒಂದು ಸ್ತೂಪವನ್ನು ಕಟ್ಟಿಸಿ ಅಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ. ಹೀಗೆ ದೇಶದಲ್ಲಿ ಅನೇಕವಾಗಿರುವಂತಹ ನಮ್ಮ ದೇಶದಲ್ಲಿ ಕೆಲವು ಪ್ರದೇಶಗಳು ಭಗವಂತನ ನಾಮಕ್ಕೆ ಪ್ರಸಿದ್ಧವಾಗಿದೆ. ಅದರಲ್ಲಿ ಪಂಡ್ರಾಪುರ ಒಂದು, ಪಂಡರೀಪುರದಲ್ಲಿ ನಿರಂತರವು ವಿಠಲ ವಿಠಲ ಪಾಂಡುರಂಗ ಅನ್ನುವಂಥದ್ದು, ರಾಮಕೃಷ್ಣ ಹರೇ ರಾಮಕೃಷ್ಣ ಹರೇ ಅಂತ ಅನ್ನುವಂಥ ನಿರಂತರ ನಾಮ ನಡೀತಾನೆ ಇರುತ್ತೆ. ಹಾಗೆ ಇದು ಪಂಡರಾಪುರದಲ್ಲಿ ಸಾವಿರಾರು ಮತ್ತೆ ಯುಗಗಳಿಂದಲೂ ನಡೀತಾ ಇರುತ್ತೆ. ಭಗವಂತನಿಗೆ ಹಗಲಿರುಳು ನಡೀತಾ ಇರುತ್ತೆ. ಹಾಗೆ ಬೃಂದಾವನದಲ್ಲೂ ಸಹ ನಾಮಸ್ಮರಣೆ ನಡೀತಾ ಇರುತ್ತೆ. ಹೀಗೆ ನಮ್ಮ ಭಾರತ ದೇಶ ನಿರಂತರವೂ ರಾಮನಾಮವನ್ನು ಜಪಿಸೋದ್ರಿಂದ ಇಡೀ ಸೃಷ್ಟಿಗೆ ಕ್ಷೇಮವನ್ನು ತಂದುಕೊಡುತ್ತೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಹಳನೇ ಸಂತೋಷವಾಗುತ್ತೆ. ಯಾಕೆ ಅಂತಂದ್ರೆ ರಾಮನಾಮದಿಂದಲೇ ನಮ್ಮೆಲ್ಲರ ಜೀವನ ಸಂಕ್ಷೇಮ, ಅಂದ್ರೆ ನಮ್ಮ ಕ್ಷೇಮ ಅದರಲ್ಲಿ ಅಡಗಿದೆ ಅಂತಂದು ನಮ್ಮ ಗುರುನಾಥರು ಹೇಳ್ತಾನೆ ಇರ್ತಾರೆ. ಈ ರೀತಿ ನನಗೆ ತಿಳಿದಿರುವಂತ ಅಲ್ಪ ಜ್ಞಾನದಿಂದಲೇ ನಾನು ಈ ರೀತಿ ಯಾವ್ದನ್ನು ಹೇಳ್ತಾ ಇದ್ದೀನಿ, ರಾಮನಾಮ ಎಲ್ಲೆಲ್ಲಿ ಜಪಿಸ್ತಾ ಇದ್ದಾರೆ ಅಂತ ಇನ್ನೂ ಬಹಳ ಸಾವಿರಾರು ಸಂಖ್ಯೆಗಳಲ್ಲಿ ಇರ್ಬೋದು. ಆದ್ರೆ ನನಗೆ ತಿಳಿದಿರೋ ಮಾತ್ರಕ್ಕೆ ನಾನು ತಮ್ಮೆಲ್ಲರಿಗೂ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗೆ ನೋಡ್ರಿ, ಈ ರಾಮ ಒಬ್ಬನೇ ಹುಟ್ಟಿರ್ತಾನೆ, ಜೊತೆಯಲ್ಲಿ ಹುಟ್ಟಿರುವಂತವ್ರು ಲಕ್ಷ್ಮಣ ಶತ್ರುಘ್ನರು, ಮತ್ತೆ ಭರತ ಒಬ್ಬನೇ ಹುಟ್ಟಿರ್ತಾನೆ. ಆದ್ರೆ ಇಲ್ಲಿ ನಾವು ಹೇಳ್ಬೇಕು ಅಂದ್ರೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಪ್ರಪಂಚದಲ್ಲಿ ಈ ತರ ವಾಡಿಕೆ ಇದೆಯಾ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತಂದ್ರೆ ನಾವು ಹೇಳ್ತೀವಲ್ವಾ, ಇದ್ಯಾಕಪ್ಪ ಈ ತರ ಹೇಳ್ತಾರೆ, ಯಾಕೆ ಅಣ್ಣ ತಮ್ಮಂದ್ರನ್ನ ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ ಅಂತ ನಾವು ಅನ್ಕೊಬೇಕಾಗುತ್ತೆ. ಇಲ್ಲಿ ರಾಮ ಅಂತಂದ್ರೆ ಧರ್ಮ, ಲಕ್ಷ್ಮಣ ಅಂತಂದ್ರೆ ಸೇವೆ, ಅರ್ಥ ಅಂತಂತಂದ್ರೆ ಯಾವುದೋ ಒಂದು ಸೇವೆಯಿಂದಲೇ ಅಲ್ವಾ ನಾವು ಎಲ್ಲವನ್ನು ಸಂಪಾದನೆ ಮಾಡೋದಕ್ಕಾಗುತ್ತೆ. ಮತ್ತೆ ಭರತ ಅಂದ್ರೆ ಮುಕ್ತಿ, ಶತ್ರುಘ್ನ ಅಂದ್ರೆ ಕೋರಿಕೆಗೆ ಪ್ರತೀತಿ ಆಗಿರುತ್ತೆ. ಧರ್ಮಕ್ಕೆ ಅರ್ಥವನ್ನು ಸೇರಿಸಿದ್ರೆ ಅಲ್ಲಿ ಸಾರ್ಥಕವಾಗುತ್ತದೆ. ಅಂದ್ರೆ ಅರ್ಥ ಯಾವಾಗ್ಲೂ ಧರ್ಮಬದ್ಧವಾಗಿ ಇರಬೇಕು. ನಮ್ಮ ಕೋರಿಕೆಗಳು ಯಾವಾಗ್ಲೂ ಮುಕ್ತಿಯ ಕಡೆನೆ ನಡಿಬೇಕು ಅಂತ ನಮ್ಮ ಯಾರು ಶ್ರೀಭಾಷ್ಯಂ ಅಪ್ಪಲಾಚಾರ್ಯರು ಅಂತ ಅವರು
ದೇಹದಿಂದ ಇಲ್ಲ. ಅವರು ಅದ್ಭುತವಾಗಿರುವಂತಹ ಒಂದು ವರ್ಣನೆ ಮಾಡಿದ್ದಾರೆ. ಯಾಕೆ ಈ ತರ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅಂತ ಬೇರೆ ಬೇರೆ ಮಾಡ್ತಾರೆ. ಯಾಕೆ ಇವರಿಬ್ರು ಏನು ರಾಮ ಅರಣ್ಯವಾಸಕ್ಕೆ ಹೋದಾಗ ಆತನ ಬಿಟ್ಟಿರ್ಲಾರ್ದಲೆ ಸಂಸಾರ ಇದ್ರೂ ತಾಯಿ ಸಂಸಾರ ಮತ್ತು ಹೆಂಡತಿಯನ್ನು ಬಿಟ್ಬಿಟ್ಟು ರಾಮನ ಹಿಂದೆ ಹೋಗಿರುವಂತವನು ಲಕ್ಷ್ಮಣ ಸ್ವಾಮಿ. ಹಾಗೆ ಭರತನ ಜೊತೆ ನಿರಂತರವೂ ಆತನನ್ನು ಅನುಗಮಿಸ್ತಾ ಇರುವಂತವ್ರು ಯಾರು ಅಂತಂದ್ರೆ ಶತ್ರುಘ್ನ. ಅದಕ್ಕೋಸ್ಕರನೇ ನಾವು ಅಣ್ಣ ತಮ್ಮಂದ್ರಂದ್ರೆ ಹೇಗಿರ್ಬೇಕು, ಒಂದು ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರೂ ಎಷ್ಟು ಮಮಕಾರದಿಂದ ಇದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನಮ್ಮ ಗುರುನಾಥರು ಹೇಳೋದೇನು ಅಂತಂದ್ರೆ ರಾಮನಾಮದ ಬಗ್ಗೆ ಬಹಳ ಸೂಕ್ಷ್ಮದಲ್ಲಿ ಮೋಕ್ಷ ಅನ್ನೋ ತರ ನಮ್ಮ ಗುರುನಾಥರು ಹೇಳ್ತಾರೆ. ಭೂಲೋಕದ ಬಯಕೆಗಳು ಸ್ವರ್ಗದ ಆಸೆಗಳನ್ನು ಕ್ಷಣದಲ್ಲಿ ಗಳಿಸುವ ಕೀರ್ತನೆ ಹಾಡಿರಿ ಅಂತ ನಮ್ಮ ಗುರುನಾಥರು ಹೇಳ್ತಾ ಇರ್ತಾರೆ. ಅಂತಂದ್ರೆ ಸಕಲ ವೇದಗಳ ಸಾರವೆಲ್ಲವೂ ನಾಮಸ್ಮರಣೆಯಲ್ಲೇ ಇದೆ. ಇಂತಹ ನಾಮಸ್ಮರಣೆಯನ್ನು ನಮಗೆ ಯುಗ ಯುಗಗಳು ಕಳೆದ್ರು ಅಂತಂದ್ರೆ ರಾಮಾಯಣ ನಡೆದು 1,50,00,000 ವರ್ಷಗಳಾದ್ರೂ ಇವತ್ತಿಗೂ ರಾಮನಾಮ ಸಜೀವವಾಗಿ ಇದೆ. ಅಂತಂದ್ರೆ ನಮ್ಮ ಪ್ರಜ್ಞೆ ಇಲ್ಲದೆ ಇದ್ರು ನಾವು ದಿನದ ಆಡು ಭಾಷೆಯಲ್ಲಿ ನಮ್ಗೆ ಇಷ್ಟ ಇಲ್ಲದೆ ಇದ್ರು ನಾವು ಉದ್ದೇಶಪೂರ್ವಕವಾಗಿ ಅಲ್ಲ, ಯಾವುದೋ ಕೋಪದಿಂದಲೂ ಆದ್ರೂ ಯಾರಾದ್ರೂ ಕೆಲಸವನ್ನು ಬಹಳ ಹೊತ್ತು ಮಾಡ್ತಾ ಇದ್ರೆ ನಿನ್ನ ರಾಮಾಯಣ ಆಗೋದಿಲ್ಲ ಅಂತಂತಾರೆ. ಮತ್ತೆ ರಾಮ 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 ಅಂತಂದು ಯಾರ ಮೇಲಾದ್ರೂ ಕೋಪ ತೋರಿಸ್ಬೇಕಾದ್ರೂ ಹೇಳ್ತಾರೆ ಅಯ್ಯೋ ರಾಮ ಕರ್ಮ ಅಂತಂದು ಬೇಜಾರು ಪಡ್ಬೇಕಾದ್ರೂ ರಾಮನಾಮವನ್ನು ಹೇಳಿಸುವಂತ ಒಂದು ಪ್ರಯತ್ನ ನಮ್ಮ ಭಾಷೆಯಲ್ಲಿದೆ. 3 ಬಾರಿ ಇಷ್ಟಕ್ಕೆ ಬಹಳ ಹಿಂದಿನ ಸಂಚಿಕೆಯಲ್ಲೇ ರಾಮನಾಮವನ್ನು 3 ಬಾರಿ ಹೇಳಿದ್ರೆ 1000 ಬಾರಿ ಹೇಗಾಗುತ್ತೆ ಅಂತ ನಿಮ್ಮೆಲ್ಲರ ಹತ್ರನೂ ನಾನು ಮನವಿ ಮಾಡಿದ್ದೆ. ಅದಕ್ಕೋಸ್ಕರನೇ ರಾಮನಾಮವನ್ನು ನಮಗೆ ನಮ್ಮ ಏನು ಒಂದು ಆತ್ಮದ ಉದ್ಧಾರ, ಜೀವನದ ಉದ್ಧಾರ ಅಲ್ಲ, ಆತ್ಮದ ಕೋಟಿ ಕೋಟಿ ಜನ್ಮಗಳನ್ನು ಕಳೆದು ನಮ್ಮ ಆತ್ಮವನ್ನು ಉದ್ಧಾರ ಮಾಡುವಂತ ರಾಮನಾಮವನ್ನು ನಮ್ಮೆಲ್ಲರಿಗೂ ಉಡುಗೊರೆಯಾಗಿ ನೀಡಿರುವಂತ ವಸಿಷ್ಠ ಮಹರ್ಷಿಗಳ ಪಾದ ಪದ್ಮಗಳಿಗೆ ನನ್ನ ಶಿರಸ್ಸನ್ನು ಭಾಗಿಸಿ ನಮಸ್ಕರಿಸುತ್ತಾ ಏನು ಇಂತಹ ಋಷಿಗಳ ಜನನಿ ನಮ್ಮ ಭಾರತ ಭೂಮಿ ಅಂತ ಮತ್ತೊಮ್ಮೆ ನಾನು ಗರ್ವದಿಂದ ಹೇಳ್ತಾ ಇದ್ದೀನಿ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೈ ಶ್ರೀರಾಮ್. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.